ಈ ಗಬ್ಬನ ಮಕ್ಕಳ ಜನರು ಸೆಂಟಿಮೀಟರ್ ಸಿಕ್ಕಿದ್ರೆ ಸಾಕು ಕಿಲೋಮೀಟರ್ ಉದ್ದ ಇಳಿತಾರೆ. ಈ ನನ್ನ ಮಕ್ಕಳ ಮಧ್ಯೆ ಇರೋದಕ್ಕಿಂತ ಇಲ್ಲದೆ ಇರೋದೇ ವಾಸಿ. ಈ ನನ್ ಮಗನ್ ಯಾವಾಗ್ಲೂ ಇಲ್ಲೇ ಬಿದ್ದಿರೋನಲ್ಲ, ಇವತ್ತೆಲ್ಲ ಹಾಳಾಗೋಗವನೆ. ಊರಿಂದ ಬಂದವನಿಗೆ ಊರ್ ತೋರಿಸ್ತಿದೆ ಕರ್ಕೊಂಬಂದು ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾಚಿಕೆ ಮುಂಡ್ಯದ್ ನನ್ ಫ್ರೆಂಡ್ ಒಬ್ಬ ಯಾವಾಗ್ಲೂ ಇಲ್ಲೇ ಬಿದ್ದಿರ್ತಾ ಇದ್ದ. ಬಟ್ ಇವತ್ ಯಾಕೋ ಕಾಣಿಸ್ತಾ ಇಲ್ಲ, ಎಲ್ಲೋಗಿದಾನ ಗೊತ್ತಾಗ್ತಾ ಇಲ್ವೇ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಸರಿ ಬಾ, ಆ ಕಡೆ ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲಿಂದ ಬಿದ್ರೆ ಸೀದಾ ಶಿವನ್ ಪಾದನೆ. ಏ ಮಂಜ, ಅಯ್ಯೋ ಇವನ್ಯಾಕೆ ಸೂಸೈಡ್ ಮಾಡ್ಕೊಳ್ತಾವನೆ? ಏ ಮಂಜ, ಮಂಜ. ಈಗ ಯಾರ್ ಕರೆದ್ರು ನಾನ್ ಡೈವರ್ಟ್ ಆಗಲ್ಲ, ಸಾಯೋದಂತೂ ಫಿಕ್ಸ್. ಏ ಮಂಜ, ಮಂಜ, ಏ ಮದ್ವಿಲ್ದ್ ಮಂಜ. ಬಡ್ಡಿ ಮಗನೇ, ಎಲ್ಲಾರು ಹಿಂಗ್ ಕರ್ದು ಕಿಂಡಲ್ ಮಾಡಿದ್ದಕ್ಕೇನೆ ನಾನ್ ಸೂಸೈಡ್ ಮಾಡ್ಕೊಳಕ್ ಬಂದಿದ್ದು. ಇಲ್ಲಿಗೂ ಬಂದು ನೀನ್ ಹಂಗೆ ಕರೀತೀಯಾ? ಬಂದೇ ಇರು, ನಿನ್ ಮಾಡ್ತೀನಿ. ಈ ನನ್ ಮಗನ್ ಬರ್ತಾರ ಸ್ಪೀಡ್ ನೋಡಿದ್ರೆ ಇವತ್ ನನ್ ಪಕ್ಕ ಏನೋ ಮಾಡಂಗ ಅವನೆ. ಅದಕ್ ಮುಂಚೆ ನಾನೇ ಏನಾದ್ರು ಮಾಡ್ಬಿಟ್ರೆ? ಹಾ ಬಾ, ಇದೆ ಬಾ. ನನ್ ಫ್ಯೂಸು. ಯಾಕೆ, ಏನಾಯ್ತು ಮಚ್ಚ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಮಳ್ಳನ್ ಕೇಳ್ದಂಗ್ ಕೇಳ್ತೀಯಾ? ಅಯ್ಯೋ, ಸಾರಿ ಗುರು, ಮೋಸ್ಟ್ಲಿ ಬೈ ಮಿಸ್ಟೇಕ್ ಆಗಿರ್ಬೇಕು. ನಿಮ್ಮ ಅಜ್ಜಿ ಬೈ ಮಿಸ್ ಅಲ್ಲ, ಕಳ್ಳ ನನ್ ಮಗ, ನೀನು ಬೇಕು ಅಂತಾನೆ ಮಾಡಿರ್ತೀಯ. ಓಕೆ ಮಗ, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ದಕ್ಕೆ ನಿನಗೂ ನಿನ್ನ ಸರ್ವಾಂಗಕ್ಕೂ ಒಂದು ದೊಡ್ಡ ನಮಸ್ಕಾರ. ಓಕೆನಾ? ಸರಿ, ಆಗಿದ್ದೇನೋ ಆಯ್ತು. ಇಷ್ಟಕ್ಕೂ ಬೇವರ್ಸಿ ಮುಂಡದ್ ಬೆಳಗ್ಗೆನೆ ನೆಗದ್ ಬಿದ್ದು ಸಾಯಕ್ ಹೋಗಿದ್ದು. ನಿನ್ನಂತ ಮಹಾತ್ಮರು ಇದಾರಲ್ಲಪ್ಪ. ಯಾಕೆ ನಾವೇನ್ ಮಾಡಿದ್ರಪ್ಪ? ಬಡ್ಡಿ ಮಕ್ಕಳು ಯಾವಾಗ ಸಿಕ್ಕಿದ್ರು ಮದ್ವಿಲ್ದ ಮಂಜ ಅಂತ ಕರ್ದು ಕಿಂಡಲ್ ಮಾಡ್ತಿದ್ರೆ ಅದನ್ನ ಸಹಿಸ್ಕೊಳಕ್ಕಾಗದೆ ಸಾಯಕ್ ಹೋಗಿದ್ನೋ. ಇಷ್ಟಕ್ಕೆಲ್ಲ ಸಹಾಯಕ್ ಹೋತಾರ? ಮದುವೆ ಆದ್ರೆ ಆಯ್ತಪ್ಪ. ಹುಡುಗಿ ಯಾರು ನಿಮ್ಮಪ್ಪ ಕೊಡ್ತಾನ? ಅವ್ರ ಅಪ್ಪನ ಮಕ್ಕಳಿಗೆಲ್ಲ ಮೂರ್ ಮಕ್ಳಿದ್ದಾರೆ. ಮದ್ವೆ ಆಗ್ತೀಯಾ? ಅಲ್ಲ ಗುರು, ಪ್ರಪಂಚ ವಿಶಾಲವಾಗೈತೆ. ನೀನಾದ್ರೂ ಒಂದು ಹುಡುಗಿನ ನೋಡಿ ಮದುವೆ ಮಾಡಿಸ್ಬಾರ್ದಾ? ಅದನ್ನು ತೋರಿಸಿದ್ದ. ಮತ್ತೆ ಮದುವೆ ಆಗ ತಂದಿನ ಬಡ್ಡಿ ಮಗ ಮದುವೆ ಆಗಕ್ಕೆ ಈ ನನ್ ಮಗ ನಿಲ್ಬಿಡ್ತಾನೆ. ಯಾಕ, ಏನಾಯ್ತು? ಅವತ್ತು ಹುಡುಗಿನ ನೋಡಕ್ ಹೋದ್ವಾ, ಅಂಕಲ್ ಟೈಮ್ ಆಗ್ತಿದೆ, ಸ್ವಲ್ಪ ನಿಮ್ಮ ಮಗಳನ್ನ ಕರೆಸ್ತೀರಾ? ಮಗಳೇ ಲಕ್ಷ್ಮಿ, ಒನ್ ಟೈಮ್ ಹುಡುಗನ್ ನೋಡ್ ಬಾ ಅಮ್ಮ.
ಈ ಮಗ ಹುಡುಗಿ ಬಂದವಳು ಒಂದ್ಸರಿ ನೋಡೋ. ಹೋಗು ಮಗ, ನನಗೆ ನಾಚಿಕೆ ಆಗ್ತೈತೆ. ಪರವಾಗಿಲ್ಲ, ಒಂದ್ಸರಿ ನೋಡೋ. ನೀನು ನೋಡು, ಓಕೆ ಮಾಡು ಮಗ. ಕರ್ಮ. ಕಲ್ ನಮ್ ಹುಡುಗಿ ಓಕೆ. ಡ್ಯಾಡಿ ನನ್ ಹುಡುಗ ಓಕೆ. ಹುಡುಗಿ ಒಪ್ಕೊಂಡಿದ್ಲಲ್ಲ, ಮದುವೆ ಆಗ್ಬೋದಾಗಿತ್ತಲ್ಲ. ಆಗಕ್ಕೆ ಹುಡುಗಿ ಒಪ್ಕೊಂಡಿದ್ದು ನನ್ನನ್ನಲ್ಲ, ಈ ಬಡ್ಡಿ ಮಗನ್ನು. ಆ? ಅಲ್ಲ, ಹೆಣ್ಣೊಳಕ್ ಹೋಗಿ ನಿಂತಾನೆ, ಹಂಗಿರ್ಬೇಕಾದ್ರೆ ರವಿ ಹೆಂಗ್ ಒಪ್ಕೊಳ್ಳು? ಅದನ್ನ ನಾನ್ ಹೇಳ್ತೀನಿ ಕೇಳು. ಹುಡುಗಿ ಬಂದವಳೆ ನೋಡೋ ನೋಡೋ ಅಂತ ಎಷ್ಟು ಸರಿ ಹೇಳಿದ್ರು, ನಾಮರ್ದ ನನ್ ಮಗನ್ ನಾಚ್ಕೊಂಡಂಗ್ ನಾಚ್ಕೊಂಡೇ ಇದ್ರೆ ಯಾವ ಹುಡುಗಿ ತಾನೇ ಒಪ್ಕೋತಾಳೆ? ನೀನೇ ಹೇಳು. ನೀನೇನ್ ದೊಡ್ಡ ಮನ್ಮತ ನೋಡು. ಅದಕ್ಕೆ ಅಲ್ವಾ ಆ ಬಿಳಿ ಪಾರಿವಾಳ ನನ್ನನ್ ಲೈಕ್ ಮಾಡಿದ್ದು. ಸರಿ, ಇದೆಲ್ಲ ಹಾಳಾಗಿ ಹೋಗ್ಲಿ, ನೀನೇ ಯಾರನ್ನ ನೋಡಿ ಲವ್ ಮಾಡಿ ಮದುವೆ ಆಗೋದಲ್ಲ. ನೋವು ಒಂದಲ್ಲ 9 ಮಾಡಿದ್ದ. ರಿಸಲ್ಟ್ ಲವ್ ಮಾಡಿದ ಕಡೆ ಎಲ್ಲ ಸರಿಯಾಗಿ ಗೂಸ ಇಕ್ಸ್ಕೊಂಬಂದಿರೋದೆ. ಅಯ್ಯೋ, ಯಾಕೆ ಮಾಡ್ಬಾರ್ದು? ಮಾಡಿದ್ನಾ? ನಾನಂತವನಲ್ಲ. ಪ್ರಾಬ್ಲಮ್ ಅದಲ್ಲ, ಯಜಮಾನ್ರು ಲವ್ ಮಾಡಕ್ ಹೋಗಿದ್ ಹುಡ್ಗಿರೆಲ್ಲ ಎಂಗೇಜ್ ಇರೋರೆ. ಅವ್ರ ಬಾಯ್ ಫ್ರೆಂಡ್ಸ್ ಬಂದು ಸುಮ್ನೆ ಬಿಡ್ತಾರ? ಸರ್ರಾಗಿ ಇಕ್ತಾ ಇದ್ರು. ರಾಮ ರಾಮ. ಯಾಕೆ ಎಂಗೇಜ್ ಇಲ್ದೇವ್ರು ಹುಡುಗಿ ನಾನೊಬ್ಬ ಲವ್ ಮಾಡಿಲ್ವಾ? ಹಾಗಾದ್ರೆ ಅವಳಾದ್ರೂ ಒಪ್ಕೊಳ್ಳ? ಒಪ್ಕೊಂಡಿದ್ಲು, ಆದ್ರೆ ಈ ಮೂತಿನ ನೋಡಿ ಅಲ್ಲ. ಮತ್ತೆ ಅದು ನನ್ನ ನಾಚಿಕೆ ಆಗ್ತೈತೆ ಬೇಬಿ. ನೀನೀಗ ನಾಚ್ಕೋತಾ ಇದ್ರೆ ನನ್ಗೂ ನಿನ್ಗೂ ಮದ್ವೆ ಆದಂಗೇನೆ. ಅದೇನೋ ಗೊತ್ತಿಲ್ಲ ಬೇಬಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಯಾರಾದ್ರೂ ಟಚ್ ಮಾಡಿದ್ರೆ ಸಾಕು ಮೈಯೆಲ್ಲ ಶೇಕ್ ಆಗೋಗುತ್ತೆ. ಹಿಂಗ್ ಶೇಕ್ ಆದ್ರೆ ಮುಂದೆ ನಂಗ್ ಮಕ್ಳಾದಾಗೆ. ಈ ಪಿಡ್ಸ್ ಬಂದಿರೋ ಫೇಸ್ನ ಯಾವಾಗ ಲವ್ ಮಾಡ್ತಾಳೆ? ನಾನ್ ಲವ್ ಮಾಡ್ತಿರೋದು ಓನ್ಲಿ ನಿನ್ನ ಹತ್ರ ಇರೋ ಕ್ಯಾಶ್ನ. ಏನ್ ಯೋಚನೆ ಮಾಡ್ತಾ ಇದೀಯ ಬೇಬಿ? ಏನಿಲ್ಲ ಬೇಬಿ, ಮದ್ವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಇರು ಬೇಬಿ, ನೀನು ಹಂಗಂದ್ರೆ ನನಗೆ ನರನಾಡಿಗಳೆಲ್ಲ ನಾಟ್ಯ ಆಡ್ತವೆ. ಈಗ ನಿನ್ನ ನರನಾಡಿಗಳೆಲ್ಲ ನಾಟ್ಯ ಆಡ್ತವೆ. ನಿನ್ನ ಆಸ್ತಿ ಪಾಸ್ತಿ ಎಲ್ಲ ನನ್ನ ಕೈಗೆ ಸಿಗ್ಲಿ, ನಿನ್ನ ನರ ಕಿತ್ತ ನೋಡಿ ರೋಡ್ಗೆ ಬಿಡ್ತೀನಿ. ಬೇಬಿ, ನನಗೆ ಐಫೋನ್ ಕೊಡ್ಸು. ನೋ, ಎಲ್ಲ ಆಫ್ಟರ್ ಮ್ಯಾರೇಜ್. ಸರಿ ಬಿಡು. ಬೇಬಿ ಹೋಗ್ಲಿ, ಇಲ್ಲಿ ನೋಡು ಬೇಬಿ, ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಗಿದೆ, ಪ್ಲೀಸ್ ನಂಗೆ ಕೊಡ್ಸು. ನೋ, ಎಲ್ಲ ಆಫ್ಟರ್ ಮ್ಯಾರೇಜ್. ಥು, ಕಂಜೂಸ್ ನನ್ ಮಗ, ಏನು ಕೊಡ್ಸಲ್ಲ. ಇರ್ಲಿ, ಲಾಸ್ಟ್ ಟೈಮ್ ಕೇಳೋಣ, ಮತ್ತೆ ಏನಾದ್ರೂ ಆಗಿ ಹೇಳಿದ್ರೆ ಈಗ ಸ್ಕ್ರಾಪ್ ನನ್ ಮಗನ ಗುಜಡಿಗೆ ಬಿಸಾಕಿ ಬೇರೆ ಹುಡುಗನ ಸೆಟ್ ಮಾಡ್ಕೊಳ್ಳ. ಬೇಬಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಬೇಬಿ, ಯಾಕೋ ಊಟ ಮಾಡ್ಬೇಕು ಅನಿಸ್ತಾ ಇದೆ. ಯಾವ ರೆಸ್ಟೋರೆಂಟ್ಗೆ ಹೋಗೋಣ? ನೋ, ಎಲ್ಲ ಆಫ್ಟರ್ ಮ್ಯಾರೇಜ್, ನಾಟ್ ಬಿಫೋರ್ ಮ್ಯಾರೇಜ್. ನೀನ್ ಮೊಸಳೆ ಚಿನ್ನ. ಏನ್ ಕೇಳಿದ್ರೆ ಎಲ್ಲ ಆಫ್ಟರ್ ಮ್ಯಾರೇಜ್ ಅಂದ್ಮೇಲೆ ಮೂತಿಗೆ ಲವ್ ಬೇಕು, ಮುಂಗಸಿ ಮುಗ್ದವನೆ. ಲವ್ನು ಮದ್ವೆ ಆದ್ಮೇಲೆ ಮಾಡ್ಕೊ, ಈಗ್ಲೇ ಯಾಕೋ ನಾಚ್ಕೊಳ್ಳೋ ನಾಮರ್ದೆ ಮುಂಡೆದೆ. ನಿನಗಿಂತ ಬೀದಿಯಲ್ಲಿ ಭಿಕ್ಷೆ ಬೇಡವನಾದ್ರೂ ವಾಸಿ.
ಕೇಳಿದಾದ್ರೂ ಕೊಡಿಸ್ತಾನೆ. ಅದಕ್ಕೆ ನಿನ್ ಜೊತೆ ಬ್ರೇಕ್. ಗುಡ್ ಬೈ. ಬೇಬಿ ಬೇಬಿ ಇನ್ನೊಂದ್ಸಲ ಬೇಬಿ ಬೇಬಿ ಅಂತ ಕರೆದ್ರೆ ಬೆವ್ರು ಇಳಿಯೋವರೆಗೂ ಬಾರಿಸ್ತೀನಿ. ಬೇವರ್ಸಿ ಮುಗ್ದವನೆ. ಮೈಂಡ್ ಇಟ್. ಅಬ್ಬಬ್ಬ, ಈ ರೇಂಜ್ ಲವ್ ಸ್ಟೋರಿ ನಾನೆಲ್ಲಿ ನೋಡಿಲ್ಲ ಗುರು. ಸರಿ ಮಗ, ಆಗಿದ್ದೆಲ್ಲ ಆಯ್ತು, ಬಿಟಾಕು. ಈಗ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ಕೇಳ್ತೀಯಾ? ಹೇಳು ಮಗ, ಕೇಳೋಣ. ಊರಿಂದ ನನ್ನ ಆಜ್ಞೆ ಬಂದವಳೆ, ಸೇಮ್ ಆಸ್ ಅವ್ರ ಅಕ್ಕ ಹೆಂಗಿದಾಳೋ ಹಂಗೆ ಇದ್ದಾಳೆ. ನೀನ್ ಒಪ್ಕೊಂಡ್ರೆ ಇವತ್ತೇ ನಿನ್ಗೂ ಅವಳಿಗೂ ನಾನ್ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಏನಂತೀಯ? ನನಗೋಕೆ, ಬಟ್ ಅವ್ರು ಒಪ್ಕೊಂತಾರ? ನನ್ನ ಆಜ್ಞೆ ಅಂದ್ರೆ ನಿಂತರ ಲಂಗು ಲಗಾಮ ಇಲ್ದರ ತಿರ್ಬೋಕೆ ಅನ್ಕೊಂಡಿದ್ಯಾ? ನಾನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಓಡೋಡ್ ಬಂದು ನಾನು ಹೇಳಿದ ಹುಡುಗನ ಜೊತೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಂತಾಳೆ. ಅಂತ ಹುಡುಗಿ ನನ್ನ ಆಜ್ಞೆ, ಗೊತ್ತಾ? ಮತ್ತೆ ಮತ್ತೆ ನಿನ್ನ ಆದ್ನಿ ನೋಡಕ್ ಹೆಂಗಿದ್ದಾಳೆ? ಅಯ್ಯ ಬೇವರ್ಸಿ ಮುಂಡದೆ, ಕಟ್ಟೋ ತಾಳಿಗೆ ಕತ್ಕೊಡ ಹುಡುಗಿ ಸಿಕ್ಕಿದ್ರೆ ಸಾಕು ಅನ್ನೋದ್ ಬಿಟ್ಬಿಟ್ಟು ಹುಡುಗಿ ಹೆಂಗಿದ್ದಾಳೆ ಅಂತ ಕೇಳ್ತೀಯ? ಬೇಕು ಮುಂಡದೆ. ನೀನ್ ಕೋಪ ಮಾಡ್ಕೋಬೇಡ ಮಗ, ಏನೋ ಕ್ಯೂರಿಯಾಸಿಟಿ ಅಷ್ಟೇ. ಹಾಳಾಗೋಗ್ಲಿ, ಹೇಳ್ತೀನಿ ಕೇಳಿಸ್ಕೊ. ಪಳಪಳ ಅಂತ ಒಳ್ಳೆಯ ಪಿಳಿಪಿಳಿ ಕಣ್ಣುಗಳು, ದಾವಣಗೆರೆ ಬೆಣ್ಣೆ ಅಂತ ಮೆತ್ತಗಿರೋ ಅವಳ ಕೆನ್ನೆಗಳು, ದಾಳಿಂಬೆ ಹಣ್ಣಿನ ತರ ಸದಾ ಕೆಂಪುಗೊಳಿಯೋ ಅವಳ ತುಟಿಗಳು, ಅಮೃತ ಶಿಲೆಯೇ ಬೆರಗಾಗುವಷ್ಟು ಬಿಳುಪಾದ ಮೈಬಣ್ಣ, ಆ ಹುಣ್ಣಿಮೆ ಚಂದ್ರನ್ ತರ ಒಳೆಯುವ ಅವಳ ಮುದ್ದಾದ ಮುಖ. ಅಬ್ಬಬ್ಬಬ್ಬಬ್ಬಬ್ಬ, ಹೇಳ್ತಾ ಇದ್ರೆ ಒಂದಾ ಎರಡಾ? ಟೋಟಲಿ ಹೇಳ್ಬೇಕಂದ್ರೆ ಯಾರಾದ್ರೂ ಒನ್ ಟೈಮ್ ಅವಳನ್ನ ನೋಡ್ಬಿಟ್ರೆ ಸಾಕು, ಇಂಥ ಅವಳ ನನ್ನ ಲೈಫಲ್ಲಿ ಬಂದಿದ್ರೆ ಎಷ್ಟು ಚೆನ್ನಾಗಿರತ್ತೋ ಅಂತ ಫೀಲ್ ಆಗೋ ರೇಂಜ್ಗೆ ಅವಳಿಗುರು ನನ್ನ ಆಜ್ಞೆ. ಹೋಗು ರವಿ, ನೀನ್ ಹೇಳ್ತಾ ಇದ್ರೆ ನನ್ಗೆ ಇವಾಗ್ಲೇ ನಾಚಿಕೆ ಆಗ್ತಾ ಇದೆ. ಹಿಂಗ್ ನಾಚ್ಕೊಂಡೆ ನಿನ್ ಲೈಫಲ್ಲಿ ಬಂದಿದ್ದು ಹುಡುಗಿರೆಲ್ಲ ಬೇರೆ ಅವನ್ ಕಟ್ಕೊಂಡು ಹೋಗಿದ್ದು. ಈಗ್ಲಾದ್ರೂ ಈ ನಾಚಿಕೆ ಬಿಡು, ನನ್ನ ಆಜ್ಞೆ ಜೊತೆ ನಾನ್ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಆಯ್ತು ಮಗ. ಹಂಗಾದ್ರೆ ಇದ್ದೇನ ಮದುವೆ ಫಿಕ್ಸ್. ನೋಡು ಮತ್ತೆ ಹಂಗೆ ಕರಿತಾವನೆ. ಹೋಗ್ಲಿ ಬಿಡು, ಹೆಂಗೂ ಹೆಣ್ಣು ಸಿಗ್ತಾವಳೆ, ಮದುವೆ ಆಗೋದ್ಮೇಲೆ ಅವರೇ ಮರ್ತೋಗ್ತಾರೆ. ಇನ್ನೇನಪ್ಪ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಫಸ್ಟ್ ಹುಡುಗಿ ಕಾಲ್ ಮಾಡು ಮಗ, ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಕಾಲು ಗೀಲು ಏನು ಇಲ್ಲ, ನಾನ್ ಹೇಳದ್ಮೇಲೆ ಫಿಕ್ಸು ಅಷ್ಟೇ. ಸರಿ ನಡಿ ಮಗ, ಡೈರೆಕ್ಟ್ ಆಗಿ ಹುಡುಗಿನೇ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಬನ್ನಿ ಹೋಗೋಣ. ಜರುಗ ಮುಂದೆ ನಾನು ಬೇಡ. ನೀನೇನಕ್ಕೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ? ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ದೃಷ್ಟಿ ಬೊಂಬೆ ತರ ಜೊತೆಯಲ್ಲಿ ಬರಬಾರ್ದು, ಅದನ್ನ ನಾವು ಹೇಳ್ಬಾರ್ದು. ನೀನ್ ಅರ್ಥ ಮಾಡ್ಕೋಬೇಕು. ನೀನ್ ನಡಿ ಗುರು. ಹೋದ್ರೆ ಹೋಗ್ಲಿ, ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೋ ಗುರು. ನೋಡ್ ಮದೇಶ, ಈ ಜಗತ್ನಲ್ಲಿ ಹುಡುಗಿ ಬರೋ ತನಕನೇ ಎಲ್ಲ. ಒನ್ ಟೈಮ್ ಹುಡುಗಿ ಬಂದ್ಲಾ ಯಾರಿಗೂ ಉಳಿಗಾಲ ಇಲ್ಲ. ಬರ್ಲಾ? ಬಡ್ಡಿ ಮಕ್ಳ, ಹುಡುಗಿ ಸಿಕ್ಕಿದ್ರೆ ನನ್ನೇ ಬಿಟ್ಟು ಹೋಗ್ತೀರಾ? ಹೋಗ್ರಿ, ಸಿಕ್ಕಿರೋ ಹುಡುಗಿರು ಸಿಕ್ದಿರೋ ಹೋಗ್ಲಿ.
ಏನ್ ಅದೃಷ್ಟ ಗುರು ನಿಂದು. ಯಾಕೆ? ನನ್ನ ನಾದ್ನಿನೇ ಕಾಲ್ ಮಾಡ್ತಾವಳೆ. ಲೌಡ್ ಸ್ಪೀಕರ್ ಆನ್ ಮಾಡು. ಹಲೋ ಹಲೋ, ಬಾವ ಎಲ್ಲಿದ್ದೀರಾ? ನಿನ್ನ ಮದ್ವೆ ಆಗಕ್ಕೆ ಹುಡ್ಗ ಬರ್ತೀನಿ ಅಂದ, ಅದಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಸುಮ್ಮನೆ ಇರಿ ಬಾವ, ಕಾಮಿಡಿ ಮಾಡಬೇಡಿ. ನಿಜಮ್ಮ, ಈ ಬಾವ ಯಾವತ್ತಾದ್ರೂ ಸುಳ್ಳು ಹೇಳಿದನ? ಬಾವ ಹಾ, ಯಾರೋ ಗೊತ್ತಿಲ್ಲದೆ ಇರೋ ಗೊಬ್ಬಳನ ಮಗನ್ ಕಟ್ಕೊಳ್ಳೋದಕ್ಕಿಂತ ಗೊತ್ತಿರೋ ನಿನ್ನ ನಿಜ ಅದು ಸೂಪರ್ ಆಗಿರುತ್ತೆ ಅಲ್ವಾ ಬಾವ? ಮಂಜ ಮಂಜ ಈ ಮಂಜ ಮದುವಿಲ್ದ ಮಂಜ ನಮ್ ಮಂಜ. ಮಂಜ ಮಂಜ ಈ ಮಂಜ ಮದುವಿಲ್ದ ಮಂಜ ನಮ್ ಮಂಜ. ಇವ್ ನೋಡಿದ್ರೆ ಹುಡುಗಿರೊಪ್ಪಲ್ಲ, ಲವ್ ಮಾಡಿದ್ರು ಮದ್ವೆ ಆಗಲ್ಲ. ಇವನ ಹಣೆಯಲ್ಲಿ ಮದ್ವೆನೇ ಬರ್ತಿಲ್ಲ. ಮಂಜ 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 ಈ ಮಂಜ ಮದ್ವಿಲ್ದ ಮಂಜ ನಮ್ ಮಂಜ. ಮಂಜ ಮಂಜ ಈ ಮಂಜ ಮಂಜ. ಊರಿಗೆಲ್ಲ ಇವನೇ ಶ್ರೀಮಂತ, ಪಿಸ್ನಾರಿಗಳಿಗೆ ಇವನೇ ಪ್ರೆಸಿಡೆಂಟ. ಲಗ್ನನೇ ಇಲ್ದಂಗೆ ಜೀವನ ಪರ್ಯಂತ ನಡೆಯೋ ಮಂಜ. ಆಸ್ತಿ ಇದ್ರೂನು ಮದ್ವೆ ಆಗ್ತಿಲ್ಲ, ಯಾವ ಹುಡುಗಿನೂ ಒಪ್ಪೋದೇ ಇಲ್ಲ. ನಾಚಿಕೆನೆ ಇವನಿಗೆ ಮುಳ್ಳಾಯ್ತಲ್ಲ. ಮಂಜ 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 ಈ ಮಂಜ ಮದುವಿಲ್ದ ಮಂಜ ನಮ್ ಮಂಜ. ಮಂಜ ಮಂಜ ಈ ಮಂಜ ಮದುವಿಲ್ದ ಮಂಜ ನಮ್ ಮಂಜ. ನಮ್ ಮಂಜ ಮದುವಿಲ್ದ ಮಂಜ.